ಹಾಯ್ ಗಾಯ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತೇನು ಸ್ಪೆಷಲ್ ಅಂತಂದರೆ ನಾಟಿ ಕೋಳಿ ಸಾಂಬಾರು, ಬಿಸಿ ರಾಗಿ ಮುದ್ದೆ. ಯಾರಿಗೆ ತಾನೇ ಇಷ್ಟ ಆಗಲ್ಲ ಹೇಳಿ. ಇದ್ರೆ ಬನ್ನಿ ಹೇಗೆ ಮಾಡೋದು ನೋಡೋಣ. ಫಸ್ಟ್ ಈರುಳ್ಳಿ ಒಗ್ಗರಣೆ ಹಾಕೋಬೇಕು. ಚಿಕನ್ ಮಾತ್ರ ಮಸ್ತಿದೆ. 2 kg ಆಗೋಷ್ಟು ಚಿಕನ್ ಇದೆ. ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಉಪ್ಪು ಹಾಕ್ಬಿಟ್ಟು ಅದಾದಮೇಲೆ ರುಬ್ಬಿರೋ ಮಸಾಲ ಹಾಕೋಬೇಕು. ಮಸಾಲ ಹಾಕೊಂಡ್ಬಿಟ್ಟು ಒಂದು 10 ನಿಮಿಷ ಹಾಗೆ ಫ್ರೈ ಮಾಡಬೇಕು. ವಾವ್, ನೋಡ್ತಿದ್ರೆ ತಿನ್ನಬೇಕು ಅನಿಸುತ್ತೆ. ಹಾಕಿದೆ ಚಿಕನ್ ಮಾತ್ರ. ನನ್ನೆದೆಯ ಬಾಂಧಳದಿ ಚಿತ್ತಾರ ಬರೆದವಳೆ, ಸುತ್ತೇಳು ಲೋಕದಲ್ಲಿ ಮತ್ತೆಲ್ಲ ಸಿಗದವಳೆ, ನನ್ನೊಳಗೆ ಹಾಡಾಗಿ ಹರಿದವಳೆ. ಎರಡು kg ಚಿಕನ್ ಇದೆ. 2 kg ಚಿಕನ್ಗೆ 4 ಸ್ಪೂನು ಖಾರ ಪುಡಿ ಹಾಕೋಬೇಕು. ಏಳರಿಂದ 8 ಸ್ಪೂನು ಸಾಂಬಾರು ಪುಡಿ ಹಾಕೋಬೇಕು. ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಳ್ತಾ ಒಂದು ಕಡೆ ಮುದ್ದೆ ಮಾಡ್ಕೊತಿದ್ದೀವಿ. ಮುದ್ದೆ ಮತ್ತು ಕೋಳಿ ಸಾರು ತಿಂದರೆ ಸ್ವಲ್ಪ ಅನಿಸ್ತಿರುತ್ತೆ. ಫೈನಲಿ ಚಿಕನ್ ಸಾಂಬಾರು ರೆಡಿ ಆಯಿತು. ಚಿಕನ್ ಸಾಂಬಾರು ಮುದ್ದೆ ತಿಂದರೆ ಚೆನ್ನಾಗಿರುತ್ತೆ. ನೀವು ಒಂದು ಟೈಮ್ ಮನೇಲಿ ಟ್ರೈ ಮಾಡಿ ನೋಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಗೈಸ್.